ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಬಹಳಷ್ಟು ದಿನಗಳಿಂದ RTO ಇನ್ಸ್ಪೆಕ್ಟರ್ ಅರ್ಜಿ ಸಲ್ಲಿಸಲು ಕರೆಯಲಾಗುತ್ತದೆ ಅಂತ ನೋಟಿಫಿಕೇಶನ್ ಎಲ್ಲ ಹರಿದಾಡ್ತಿತ್ತು. ಬಟ್ ಅರ್ಜಿ ಕರೆದಿರಲಿಲ್ಲ. KPSC ಮುಖಾಂತರ ಈಗ ಅರ್ಜಿಯನ್ನು ಪ್ರಾರಂಭಿಸಲಾಗಿದೆ. ಅರ್ಜಿ ಸಲ್ಲಿಸಲು ಈ ಹಿಂದೆ 22/4/2024ರಿಂದ 21/5/2024 ವರೆಗೆ ಅಂತ ಘೋಷಣೆ ಮಾಡಲಾಗಿತ್ತು. KPSC ಕಡೆಯಿಂದ ಇದನ್ನು ಕರೆಯಲಾಗಿದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಡೆಯಿಂದ. ಕಾರಣಾಂತರಗಳಿಂದ ಆ ಅರ್ಜಿನ ನಿಲ್ಲಿಸಲಾಗಿತ್ತು. ಕಾರಣ ಏನು ಅಂದ್ರೆ DL ಸಂಖ್ಯೆ ನಮೂದಿಸಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಇದು RTO ಸಬ್ ಇನ್ಸ್ಪೆಕ್ಟರ್ಗೆ DL ಕಂಪಲ್ಸರಿ ಬೇಕೇ ಬೇಕಾಗಿರುತ್ತದೆ. ಅದಕ್ಕೆ DL ಅಪ್ಲಿಕೇಶನ್ ನಂಬರ್ KA02 KA04 ಅಂತ ಇರುತ್ತಲ್ಲ, ಅದನ್ನ ಅರ್ಜಿ ಸಲ್ಲಿಸಿದ ತಕ್ಷಣ ಅದು ನಂಬರ್ ಹಾಕಿದ ತಕ್ಷಣ ನಿಮ್ಮ ಫುಲ್ ಡೀಟೇಲ್ಸ್ ಬರಬೇಕಾಗಿತ್ತು. ಅದನ್ನ ತಂತ್ರಾಂಶದಲ್ಲಿ ಅಳವಡಿಸೋ ಕಾರಣ ಸ್ವಲ್ಪ ಸಮಯ ತೆಗೆದುಕೊಂಡು KPSC ಅವರೇನಾಗಿದೆ ಅರ್ಜಿಯನ್ನು ಮುಂದೂಡಿಸಲಾಗಿದೆ. ಅದಕ್ಕೆ ಏನೆಲ್ಲ ದಾಖಲಾತಿ ಬೇಕು, ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಈ ಮೂಲಕ ತಿಳಿಸ್ಕೊಡ್ತೀನಿ. ಹೈದರಾಬಾದ್ ಕರ್ನಾಟಕದವರೆಗೂ ಈ ಅಪ್ಲಿಕೇಶನ್ ಹುದ್ದೆಗಳಿದ್ದಾವೆ. ಹೈದರಾಬಾದ್ ಕರ್ನಾಟಕದವರಿಗೆ 6 ಹುದ್ದೆಗಳು. ಇನ್ನಿತರ ರೆಸಿಡೆನ್ಷಿಯಲ್ ಅಂದ್ರೆ ಉಳಿಕೆ ಮೂಲ ವೃಂದದವರಿಗೆ 70 ಹುದ್ದೆಗಳು ಅವಕಾಶ ಇದೆ. ಏನೆಲ್ಲ ಬೇಕು ಅಂದ್ರೆ, ಯಾವಾಗ ಪ್ರಾರಂಭವಾಗುತ್ತೆ ಅಂದ್ರೆ 2/5/2024 ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/6/2024. 1/6/2024. ಶುಲ್ಕ ಪಾವತಿ ಆನ್ಲೈನ್ ಆಗಿರೋದ ಕಾರಣ 1/6/2024 ಮುಕ್ತಾಯಗೊಳ್ಳುತ್ತದೆ. ಅರ್ಜಿ ಪ್ರಾರಂಭ 2/5/2024. ಏನೆಲ್ಲ ದಾಖಲಾತಿಗಳು ಬೇಕು ಅಂದ್ರೆ, SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, PU ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಫೋಟೋ. ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಇರೋರಾದ್ರೆ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಎಲ್ಲ ಡೀಟೇಲ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಎಂಟ್ರಿ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಆಮೇಲೆ ಆಧಾರ್ ಕಾರ್ಡ್ಗೆ ಏನ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದೇ ಮೊಬೈಲ್ ನಂಬರ್ ಬೇಕಾಗುತ್ತೆ. OTP ಜನರೇಟ್ ಆಗುತ್ತೆ. ವಯೋಮಿತಿ ಏನಿರ್ಬೇಕು ಅಂದ್ರೆ, ಅದಕ್ಕಿಂತ ಮುಂಚಿತವಾಗಿ ಫೀಸ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ 3, ಕ್ಯಾಟಗರಿ 3B ಅವರಿಗೆ 300 ರೂಪಾಯಿ. ಮಾಜಿ ಸೈನಿಕರಿಗೆ 50 ರೂಪಾಯಿ. SC ST ಮತ್ತೆ ಕ್ಯಾಟಗರಿ 1 ಮತ್ತೆ ಅಂಗವಿಕಲ ಅಭ್ಯರ್ಥಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ಯಾವುದೇ ಫೀಸ್ ಇರೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡಲಾಗುತ್ತೆ. ಸಿಲೆಬಸ್ ಏನಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪಠ್ಯಕ್ರಮ ಏನೇನಿದೆ ಅಂತ. 2 ಪೇಪರ್ ಇರುತ್ತೆ, ಒಂದು ಸಾಮಾನ್ಯ ಜ್ಞಾನ ಮತ್ತೆ ಪತ್ರಿಕೆ 2. ಪತ್ರಿಕೆ 2 ಅಲ್ಲಿ ಸಾಮಾನ್ಯ ಕನ್ನಡ 35 ಮಾರ್ಕ್ಸ್, ಸಾಮಾನ್ಯ ಇಂಗ್ಲಿಷು 35 ಮಾರ್ಕ್ಸ್, ಕಂಪ್ಯೂಟರ್ ಜ್ಞಾನ 30 ಮಾರ್ಕ್ಸ್. ಇನ್ನು ಸಾಮಾನ್ಯ ಜ್ಞಾನದಲ್ಲಿ ಬಂದು ಪೇಪರ್ 1 ಅಲ್ಲಿ ಪ್ರಚಲಿತ ಘಟನೆಗಳು ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ವಿಷಯಗಳು. ನೋಟಿಫಿಕೇಶನ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡ್ಕೊಬೋದಾಗಿರ್ತದೆ. 100 ಅಂಕಗಳ ಪ್ರಶ್ನೆ ಪತ್ರಿಕೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ಭಾರತದ ಇತಿಹಾಸ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಭಾರತದ ಭೂಗೋಳ ವಿಷಯಗಳು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ಕುರಿತು ವಿಷಯಗಳು. ಈ ರೀತಿಯಾಗಿರುತ್ತದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತಿದ್ರೆ ಈಗಲೇ ದಾಖಲಾತಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ವಯೋಮಿತಿ 38 ವರ್ಷದವರೆಗೂ ಅವಕಾಶ ಇರುತ್ತದೆ. 38 ವರ್ಷದವರೆಗೂ ವಯೋಮಿತಿ ಅವಕಾಶ ಇರುತ್ತದೆ. ಕನಿಷ್ಠ 18. ಸಾಮಾನ್ಯ ವರ್ಗದವರಿಗೆ 35 ವರ್ಷ. 3A 3B 2B ಅವರಿಗೆ 38 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 40 ವರ್ಷಗಳ ಅವಕಾಶವಿರುತ್ತದೆ. ಹುದ್ದೆಗಳ ವರ್ಗೀಕರಣ ಡೀಟೇಲ್ಸ್ ಆಗಿ ನೋಟಿಫಿಕೇಶನ್ ಬೇಕು ಅಂದ್ರೆ ನನಗೆ ಮೆಸೇಜ್ ಮಾಡಿ, ಅದರ ಡೀಟೇಲ್ಸ್ ಎಲ್ಲ ತಿಳ್ಕೊಡ್ತೀನಿ. ಹುದ್ದೆ ಏನೇನು ಅಂತ ಹೇಳ್ಕೊಡ್ತೀನಿ. ಡಿಪ್ಲೊಮಾ ಇನ್ ಆಟೋಮೊಬೈಲ್ ಅವರು ಕೂಡ ಮಾಡಬಹುದು, ಮತ್ತೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಅವರು ಕೂಡ ಮಾಡಬಹುದು, ಹಾಗೂ ಆಟೋಮೊಬೈಲ್ ಇಂಜಿನಿಯರಿಂಗ್ ಅವರು ಕೂಡ ಮಾಡಬಹುದು. ತದನಂತರ BTech ಅವರು ಮಾಡಬಹುದು. ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಾಗುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಮೆನ್ಸ್ಗೆ 168 ಸೆಂಟಿಮೀಟರ್ ಹೈಟ್, ಚೆಸ್ಟ್ ಬಂದು 86 ಸೆಂಟಿಮೀಟರ್ ಇರಬೇಕಾಗುತ್ತೆ. ಎಕ್ಸ್ಪೆಂಡ್ ಆದ್ರೆ 5 ಸೆಂಟಿಮೀಟರ್ ಇರಬೇಕಾಗುತ್ತೆ. ಫಿಸಿಕಲ್ ಕೂಡ ಕರೆಕ್ಟ್ ಆಗಿರ್ಬೇಕಾಗುತ್ತೆ. BTech ಇರೋರು ಕೂಡ ಮಾಡ್ಬೋದು. BTech ಅಲ್ಲಿ ಮೆಕ್ಯಾನಿಕಲ್ ಆಟೋಮೊಬೈಲ್, ಇಂಜಿನಿಯರಿಂಗ್ ಅಲ್ಲಿ ಆಟೋಮೊಬೈಲ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ಬೋದು.
ಡಿಪ್ಲೊಮಾದವರು ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವರೆಲ್ಲ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಮೋಟಾರು ವಾಹನ ನಿರೀಕ್ಷಕರ ಹುದ್ದೆಗೆ ಅಪ್ಲಿಕೇಶನ್ ಏನಕ್ಕೋಸ್ಕರ ನಿಂತಿತ್ತು, ಯಾವತ್ತು ಪ್ರಾರಂಭ ಆಗುತ್ತೆ ಅಂತ ನಿಮ್ಗೆ ಈ ಮೂಲಕ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೋಟಿಫಿಕೇಶನ್ ಮುಖಾಂತರ ಇನ್ನೊಂದ್ಸರಿ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ ಮುಂದೆ ಕಾಣಿಸ್ತಿದೆ ಅನ್ಕೊಂತೀನಿ. ಆಮೇಲೆ ಇದಕ್ಕೆ ಬೇಕಾದ ಓಲ್ಡ್ ಕ್ವಶನ್ ಪೇಪರ್ ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಕ್ವಶನ್ ಪೇಪರ್ 1 ಮತ್ತೆ ಕ್ವಶನ್ ಪೇಪರ್ 2 ನಾನು ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಆ ಚಾನಲ್ ಅಲ್ಲಿ ನಿಮಗೆ ಆರ್ಟಿಒ ಸಬ್ ಇನ್ಸ್ಪೆಕ್ಟರ್ ಹಿಂದಿನ ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಅವಶ್ಯಕತೆ ಅವರು ಪಡೆಯಬಹುದಾಗಿರ್ತದೆ. ಥ್ಯಾಂಕ್ ಯು.